ನಮಸ್ಕಾರ. ಇವತ್ತು ಡ್ರಮ್ ಸ್ಟಿಕ್ ಗೊಜ್ಜು, ನುಗ್ಗೆಕಾಯಿ ಅದರ ಗೊಜ್ಜು ಭಾಳ ರುಚಿಯಾಗಿರುತ್ತೆ. ಅದನ್ನು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಡ್ರಮ್ ಸ್ಟಿಕ್ನ ಸ್ವಲ್ಪ ಒಂದು 2.5-3 ಇಂಚು ಈ ಥರ ಮಾಡಿಕೊಂಡು ಅದರದ್ದು ನಾರು ಬಂದರೆ ನಾರನ್ನ ತೆಗೆದುಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ. ಅಡುಗೆ ಮಾಡೋರಿಗೆ ಗೊತ್ತಿರುತ್ತೆ, ಹೊಸದಾಗಿ ಮಾಡೋರಿಗೆ ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿ ಬೇಕಾಗುವ ಸಾಮಾನುಗಳು, ಇಲ್ಲಿ ನಾನು ಈರುಳ್ಳಿ, 2 ಮೆಣಸಿನ್ಕಾಯಿ ಮತ್ತು 5 ಬೆಳ್ಳುಳ್ಳಿ, ಸಿಪ್ಪೆ ಸುಲಿದು ಕರಿಬೇವಿನ ಸೊಪ್ಪು ಇಟ್ಟಿದ್ದೀನಿ. ಇದು ಒಗ್ಗರಣೆಗೆ ಬೇಕಾಗಿರುವಂತಹದ್ದು, ಒಗ್ಗರಣೆ ಹಾಕುವಾಗ ಬೇಕಾಗಿರುವಂತಹ ಸಾಮಾನು. ಈ ಗೊಜ್ಜಿಗೆ ಭಾಳ ರುಚಿಯಾಗಿರುತ್ತೆ. ಇದಕ್ಕೇನು ಇಂಪಾರ್ಟೆಂಟು ಅಂತ ಹೇಳಿದ್ರೆ, ಇಲ್ಲಿ ಇಲ್ಲಿ 1 ಈರುಳ್ಳಿನ ಈ ರೀತಿ ಸಣ್ಣ ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೀನಿ. 6 ಬೆಳ್ಳುಳ್ಳಿ, ಇಲ್ಲಿ 2 ಸ್ಪೂನು ಧನಿಯಾ, 1 ಸ್ಪೂನು ಜೀರಿಗೆ ಮತ್ತು 8 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಉಪಯೋಗಿಸ್ತೇನೆ. ಮತ್ತು ಒಂದು ಸ್ಪೂನ್ ಪೆಪ್ಪರ್ ಹಾಕ್ಕೊಳ್ಳಿ. ಮತ್ತು ಇದನ್ನು ಹುರ್ಕೊಂಡು, ಇದನ್ನು ಒಂಚೂರು ಎಣ್ಣೆ ಹಾಕ್ಕೊಂಡು ಇದನ್ನು ಹುರ್ಕೋಬೇಕು. ಇದನ್ನು ಮಸಾಲೆಗೆ ರುಬ್ಕೊಳ್ಳೋದು. ಈ ಹುರ್ಕೊಂಡಾದಮೇಲೆ ಇಲ್ಲಿ 1 ಕಪ್ ಕಾಯಿ ತುರಿ ಮತ್ತು 2 ಟೀ ಸ್ಪೂನು ಹುರ್ಗಡ್ಲೆ ಮತ್ತು ಇಲ್ಲಿ 1 ಲೆಮನ್ ಸೈಜು ಬೆಲ್ಲನೂ ಇಟ್ಟಿದ್ದೀನಿ, ಹುಣಸೆಹಣ್ಣು ಇಟ್ಟಿದ್ದೀನಿ. ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲಿ ಹಾಕಲೇ ಇಟ್ಟಿದ್ದೀನಿ. ಇವು 3 ಹಾಕ್ಕೊಂಡು, ಇದು ಹುರಿದಾದ್ಮೇಲೆ ಇವು 3 ಹಾಕ್ಕೊಂಡು ಫಸ್ಟು ಇದನ್ನು ರುಬ್ಕೋಬೇಕು. ಇದಾದಮೇಲೆ ಕಾಯಿ ತುರಿ, ಹುರ್ಗಡ್ಲೆ ಮತ್ತು ಬೆಲ್ಲ, ಹುಣಸೆಹಣ್ಣು, ಉಪ್ಪು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಂಬಿಡಬೇಕು. ಮತ್ತು ಆಮೇಲೆ ಇದನ್ನು ತೋರಿಸ್ತೀನಿ. ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಒಗ್ಗರಣೆಗೆ ಬೇಕಾಗುವಂತಹ ಸಾಸಿವೆ, ಜೀರಿಗೆ, ಅರಿಶಿನ ಇಟ್ಟಿದ್ದೀನಿ. ಫಸ್ಟು ಇದನ್ನು ಒಂದು ವಿಷಿಲು ಬರೋದು ಬೇಡ, ಸ್ವಲ್ಪ ವಿಷಿಲ್ ಬರ್ತಾಯಿದೆ ಅಂದಾಗಲೇ ನುಗ್ಗೆಕಾಯಿನ ಒಂಚೂರು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಬಿಡಿ. ಅದು ತುಂಬ ಬೇಯಬಾರ್ದು, ಬೇಯಿದ್ರೆ ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೆ ಮುಂಚೆ ಇದನ್ನು ಬೇಯಿಸ್ಕೊಂಬಿಡಿ, ಆಮೇಲೆ ಒಗ್ಗರಣೆ ಹಾಕ್ಕೊಂಡು ಇದನ್ನು ಮಾಡ್ಬೋದು. ಇದು ಭಾಳ ರುಚಿಯಾಗಿರುತ್ತೆ. ನೋಡಿ, ಈಗ ಮಸಾಲೆ ಆಗಿದೆ. ಇದನ್ನು ಈ ರೀತಿ ರೋಸ್ಟ್ ಮಾಡ್ಕೊಂಬಿಡಬೇಕು. ಇಲ್ಲಿ ಒಂದು ವೆಸಲ್ಲು ಕಾಯಕ್ಕಿಟ್ಟಿದ್ದೀನಿ. ಅದ ನಂತರ ಇದಕ್ಕೊಂದು 3 ಟೇಬಲ್ ಸ್ಪೂನ್ ಮೆಜರ್ ಮಾಡೇ ಇಟ್ಟಿದ್ದೀನಿ. ಯಾಕೆಂದರೆ ಗೊಜ್ಜಾದ್ರಿಂದ ಸ್ವಲ್ಪ ಎಣ್ಣೆ ಮುಂದಕ್ಕೆ ಹಾಕಿದ್ರೇ ಅದು ಚೆನ್ನಾಗಿರುತ್ತೆ. ನೋಡಿ, ಇದು ಕಾದ ನಂತರ ಕಾಯಿಲೆ ಒಂದು ಸ್ವಲ್ಪ ಕಾಯ್ತಾ ಇದೆ. ಕಾದ ನಂತರ ನಾನಿಲ್ಲಿ ಸ್ವಲ್ಪ ಸಾಸಿವೆ ಹಾಗೂ 1 ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಮೊದಲೇ ತಿರುಗಿಸ್ಕೊಂಡು ಇಟ್ಕೊಂಡಿದ್ದು ಈರುಳ್ಳಿ, ಕರಿಬೇವಿನ ಸೊಪ್ಪು, 1 ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಒಂದು 1 ಚಮಚ ನಾನಿಲ್ಲಿ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಈ ರೀತಿ ಬಾಡಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕಾಗತ್ತೆ. ಸ್ವಲ್ಪ ಹೊತ್ತು ಹಿಡಿಯುತ್ತೆ. ಇದು ಬಾಡಿಸ್ಕೊಂಡಾದ್ಮೇಲೆ ನಾವು ಆಡಿಸಿರೋ ಅಂತಹ ಮಸಾಲೆ ಹಾಕಬೇಕು. ಈಗ ಆಗಿದೆ ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದೆ. ಇದಕ್ಕೆ ನಾನು ಮೊದಲೇ ತಿಳಿಸ್ದಂಗೆ ನುಗ್ಗೆಕಾಯಿ ನೋಡಿ, ವಿಷಿಲ್ ಇನ್ನೇನು ಬರುತ್ತೆ ಅಂದಾಗ ನಾನು ಅದನ್ನು ಆಫ್ ಮಾಡಿದ್ದೀನಿ. ಈ ನುಗ್ಗೆಕಾಯಿ ಹಾಕ್ತೀರ. ಮತ್ತು ಮೊದಲೇ ತಿಳಿಸ್ದಂಗೆ ಮಸಾಲ ಕೂಡ ರೆಡಿ ಇದೆ. ಎಲ್ಲನೂ ನಾನು ಹಾಕಿದ್ದೀನಿ. ನಾನು ತಿಳಿಸಿರುವಂತಹ ಮಸಾಲ ಎಲ್ಲ ಹಾಕ್ಬಿಟ್ಟು ಒಂದೇ ಸಲ ರುಬ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ತುಂಬ ರುಚಿಯಾಗಿರುತ್ತೆ. ಈ ನುಗ್ಗೆಕಾಯಿ ಸಾಂಬಾರು ಕೂಡ ತುಂಬ ರುಚಿ. ಆದರೆ ಈ ಥರ ಗೊಜ್ಜು ಮಾಡಿಕೊಂಡು ಅನ್ನಕ್ಕೆ ತಿನ್ನಿ, ಭಾಳ ಚೆನ್ನಾಗಿರುತ್ತೆ. ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಹೋಟ್ಲಲ್ಲಿ ನೋಡಿ, ಒಂದು ಸಾಂಬಾರಿಗೂ ಕೂಡ ನುಗ್ಗೆಕಾಯಿ ಹಾಕ್ತಾರೆ. ಅದು ರುಚಿ ಕೊಡುತ್ತೆ ತುಂಬ. ಇಲ್ಲಿ ಹುಣಸೆಹಣ್ಣು, ಬೆಲ್ಲ ಇದು ಎಲ್ಲ ಹಾಕಿರೋದ್ರಿಂದ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಳೆ ಹಾಕಲ್ಲ. ಸೊ ಬರೀ ಕಾಯಿ ಈ ಥರ ಮಸಾಲೆ ಹಾಕಿ ಮಾಡೋದು. ಯಾವುದೇ ಫ್ರೆಶ್ ಮಸಾಲ ಹಾಕಿದಾಗಲೇ ಅದು ರುಚಿಯಾಗಿರೋದು. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನುಗ್ಗೆಕಾಯಿ ಗೊಜ್ಜು ರೆಡಿಯಾಗಿದೆ. ಕುದಿ ಬಂದ ತಕ್ಷಣ ಆರಿಸ್ಬಿಡಿ.